ಒಂದು ಸಣ್ಣ ಹಳ್ಳಿಯಲ್ಲಿ ಲತಿಕಾ ತನ್ನ ತಂದೆ ತಾಯಿಯೊಂದಿಗೆ ಸಂತೋಷದ ಜೀವನವನ್ನು ಕಳಿತಿದ್ಲು. ಆಕೆಗಾಗ 7 ವರ್ಷ. ತಂದೆ ರಾಮಯ್ಯ ಒಬ್ಬ ರೈತ. ತನ್ನ ಕೃಷಿ ಭೂಮಿಯಲ್ಲಿ ದುಡಿಯುವಾಗಲೂ ಲತಿಕಳಿಗೆ ಕತೆಗಳನ್ನು ಹೇಳುತ್ತಿದ್ದ. ತಾಯಿ ಸರಸ್ವತಿ ತನ್ನ ಸಿಹಿಯಾದ ಗಾಯನದಿಂದ ಮನೆಯನ್ನು ಆನಂದದಿಂದ ತುಂಬಿಸ್ತಿದ್ಲು. ಲತಿಕಳಿಗೆ ತನ್ನ ತಂದೆಯ ಕೈಯಲ್ಲಿ ಗುಂಡುಗಿ ಮರದ ಕೊಂಬೆಯಿಂದ ಮಾಡಿದ ಗೊಂಬೆಯೊಂದಿಗೆ ಆಡುವುದೇ ಜಗತ್ತಿನ ದೊಡ್ಡ ಸಂತೋಷವಾಗಿತ್ತು. ಒಂದು ಸಂಜೆ ಲತಿಕಾ ತಾಯಿಯೊಂದಿಗೆ ನದಿಯ ದಡದಲ್ಲಿ ಕುಳಿತು ಮೀನುಗಳನ್ನು ಎಣಿಸುತ್ತಿದ್ದಾಗ ರಾಮಯ್ಯ ತನ್ನ ದನದ ಗಾಡಿಯಿಂದ ಮನೆಗೆ ಮರಳಿದ. ಲತಿಕಾ, ನಿನಗೆ ಏನು ತಂದಿದ್ದೇನೆ ನೋಡು ಎಂದು ಕೂಗಿದ. ಆಕೆ ಓಡಿ ಹೋಗಿ ತಂದೆ ಕೈಯಿಂದ ಒಂದು ಕಿತ್ತಳೆ ಬಣ್ಣದ ಸೀರೆಯ ತುಂಡನ್ನು ತೆಗೆದುಕೊಂಡು ನಗುತ್ತಿದ್ಲು. ಇದನ್ನು ಗೊಂಬೆಗೆ ಒಡವೆ ಮಾಡ್ತೀನಿ ಎಂದು ಆನಂದದಿಂದ ಕಿರುಚಿದಳು. ಆದರೆ ಸಂತೋಷದ ದಿನಗಳು ಶಾಶ್ವತವಲ್ಲ. ಒಂದು ಮಳೆಗಾಲದ ರಾತ್ರಿ ಭೀಕರ ಬಿರುಗಾಳಿದಿಂದ ನದಿ ಉಕ್ಕಿ ಗ್ರಾಮವನ್ನು ಆವರಿಸಿತು. ರಾಮಯ್ಯ ಮತ್ತು ಸರಸ್ವತಿ ತಮ್ಮ ಮನೆಯನ್ನು ರಕ್ಷಿಸಲು ಪ್ರಯತ್ನಿಸಿದರು. ಆದರೆ ಗುಡ್ಡ ಕುಸಿದಾಗ ಇಬ್ಬರು ದುರಂತದಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದರು. ಲತಿಕಾ ತನ್ನ ಗೊಂಬೆಯನ್ನು ಹಿಡಿದುಕೊಂಡು ನೆರೆಯ ಮನೆಯಲ್ಲಿ ಕಾಯುತ್ತಿದ್ದಳು. ಮರುದಿನ ಬೆಳಗ್ಗೆ ಗ್ರಾಮದವರು ಆಕೆಗೆ ಸತ್ಯವನ್ನು ತಿಳಿಸಿದರು. ಆಕೆಯ ತಂದೆ ತಾಯಿ ಇನ್ನಿಲ್ಲ ಎಂದು. ಲತಿಕಾಳ ಕಣ್ಣುಗಳು ಒಣಗಿದೆ. ಆಕೆಯ ಬಾಲ್ಯದ ಸಂತೋಷವು ಆ ದುರಂತದೊಂದಿಗೆ ಕೊನೆಗೊಂಡಿತು. ತಂದೆ ತಾಯಿಯನ್ನು ಕಳೆದುಕೊಂಡ ಲತಿಕಳನ್ನು ಆಕೆಯ ಅಣ್ಣ ಶೇಖರ್ ತನ್ನ ಜವಾಬ್ದಾರಿಯಾಗಿ ತೆಗೆದುಕೊಂಡ. ಶೇಖರ್ ಒಬ್ಬ ಕಟ್ಟುನಿಟ್ಟಿನ ಸರ್ಕಾರಿ ಉದ್ಯೋಗಿ. ಬೆಂಗಳೂರಿನ ಒಂದು ಸಣ್ಣ ಮನೆಯಲ್ಲಿ ತನ್ನ ಪತ್ನಿ ರೇಖಾಳೊಂದಿಗೆ ವಾಸಿಸುತ್ತಿದ್ದ. ಲತಿಕಾಳಿಗೆ 12 ವರ್ಷವಾದಾಗ ಶೇಖರ್ ಆಕೆಯನ್ನು ತನ್ನ ಮನೆಗೆ ಕರೆತಂದ. ನೀನಿಲ್ಲಿ ಸುರಕ್ಷಿತವಾಗಿರುವೆ ಲತಿಕಾ, ಈಗ ನಾನು ನಿನ್ನ ತಂದೆಯೂ ತಾಯಿಯೂ ಎಂದು ಶೇಖರ್ ಹೇಳಿದ. ಆದರೆ ರೇಖಾಳ ವರ್ತನೆ ಶೀತಲವಾಗಿತ್ತು. ನಿನ್ನ ಅಣ್ಣ ತುಂಬ ಜವಾಬ್ದಾರಿಯಿಂದ ತೆಗೆದುಕೊಂಡಿದ್ದಾನೆ, ಆದರೆ ನೀನು ಇಲ್ಲಿ ಒಂದು ಹೊರೆಯಾಗಬೇಡ ಎಂದು ರೇಖಾ ಒಮ್ಮೆ ಲತಿಕಾಳಿಗೆ ಎಚ್ಚರಿಕೆ ನೀಡಿದಳು. ಲತಿಕಾ ತನ್ನ ಗೊಂಬೆಯನ್ನು ಎದೆಗೊತ್ತಿಕೊಂಡು ತಲೆ ತಗ್ಗಿಸಿ ಒಪ್ಪಿಕೊಂಡಳು. ಶಾಲೆಯಲ್ಲಿ ಆಕೆ ಚೆನ್ನಾಗಿ ಓದಿದಳು. ಆದರೆ ಮನೆಯಲ್ಲಿ ಲತಿಕಾಳಿಗೆ 25 ವರ್ಷವಾದಾಗ ಶೇಖರ್ ಆಕೆಯ ಮದುವೆಯ ಬಗ್ಗೆ ಚಿಂತಿಸತೊಡಗಿದ. ನಿನ್ನ ಜೀವನ ಸ್ಥಿರವಾಗಿರಬೇಕು ಲತಿಕಾ, ಒಳ್ಳೆಯ ಹುಡುಗನನ್ನು ಕಂಡು ನಿನ್ನ ಮದುವೆ ಮಾಡುವುದು ನನ್ನ ಕರ್ತವ್ಯ ಎಂದು ಶೇಖರ್ ಒಂದು ದಿನ ಗಂಭೀರವಾಗಿ ಹೇಳಿದ. ಲತಿಕಾ ತನ್ನ ಅಣ್ಣನ ಮೇಲಿನ ಗೌರವದಿಂದ ಯಾವುದೇ ವಿರೋಧವಿಲ್ಲದೆ ಒಪ್ಪಿಕೊಂಡಳು. ಆದರೆ ಆಕೆಯ ಹೃದಯದಲ್ಲಿ ಒಂದು ಭಯವಿತ್ತು. ನಾನು ಯಾರನ್ನಾದರೂ ಪ್ರೀತಿಸುವವರೇ ಕಾಣಬಹುದೇ ಎಂದು ಆಕೆ ಒಮ್ಮೆ ಸರಳವಾಗಿ ಕೇಳಿದಳು. ಆದರೆ ಶೇಖರ್, ಪ್ರೀತಿ ಎಂಬುದು ಕಾಲಾನಂತರ ಬರುತ್ತದೆ, ಮೊದಲು ಸುರಕ್ಷಿತ ಜೀವನ ಬೇಕು ಎಂದು ಉತ್ತರಿಸಿದ. ಶೇಖರ್ಗೆ ತನ್ನ ಸಹೋದ್ಯೋಗಿಯ ಸಂಬಂಧಿಯಾದ ಶಿವಕುಮಾರ್ ಎಂಬಾತನನ್ನು ಒಂದು ದಿನ ಕರೆತಂದ. ಶಿವಕುಮಾರ್ 30 ವರ್ಷದ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಶಾಂತ ಸ್ವಭಾವದಂತೆ ಕಾಣುತ್ತಿದ್ದ. ಇವನೊಳ್ಳೆಯ ಹುಡುಗ ಲತಿಕಾ, ಇವನೊಂದಿಗೆ ನಿನಗೆ ಒಳ್ಳೆಯ ಭವಿಷ್ಯ ಇದೆ ಎಂದು ಶೇಖರ್ ಖಾತರಿಪಡಿಸಿದ. ಲತಿಕಾ ಶಿವಕುಮಾರ್ನೊಂದಿಗೆ ಸ್ವಲ್ಪ ಸಮಯ ಕಳೆದಾಗ ಅವನ ಸರಳತೆ ಆಕೆಗೆ ಇಷ್ಟವಾಯಿತು. ಸರಿ ಅಣ್ಣ, ನೀವು ಹೇಳಿದರೆ ನಾನು ಒಪ್ಪುತ್ತೇನೆ ಎಂದು ಆಕೆ ಕೊನೆಗೆ ಒಪ್ಪಿಕೊಂಡಳು. ಲತಿಕಾ ಮತ್ತು ಶಿವಕುಮಾರ್ನ ಮದುವೆ ಸರಳವಾಗಿ ಆದರೆ ಸಂತೋಷದಿಂದ ನಡೆಯಿತು. ಬೆಂಗಳೂರಿನ ಒಂದು ಚಿಕ್ಕ ಮಂದಿರದಲ್ಲಿ ಕೆಂಪು ಸೀರೆಯಲ್ಲಿ ಲತಿಕಾ ಸುಂದರವಾಗಿ ಕಾಣುತ್ತಿದ್ಲು. ಶಿವಕುಮಾರ್ ತನ್ನ ಹೊಸ ಜೀವನದ ಬಗ್ಗೆ ಉತ್ಸಾಹದಿಂದ ಲತಿಕಾಳ ಕೈಯನ್ನು ಬಿಗಿಯಾಗಿ ಹಿಡಿದು, ನಾನು ನಿನ್ನನ್ನು ಎಂದಿಗೂ ಸಂತೋಷವಾಗಿಡುತ್ತೇನೆ ಎಂದು ಭರವಸೆ ನೀಡಿದ. ಲತಿಕಾ ಅವನ ಮಾತುಗಳಿಂದ ಧೈರ್ಯ ತುಂಬಿಕೊಂಡಳು. ಮೊದಲ ಕೆಲವು ತಿಂಗಳು ಸಂತೋಷದಿಂದ ಕಳೆದವು. ಶಿವಕುಮಾರ್ ಲತಿಕಾಳಿಗೆ ತನ್ನ ಕೆಲಸದ ಕಥೆಗಳನ್ನು ಹೇಳುತ್ತಿದ್ದ. ಲತಿಕಾ ತನ್ನ ಗತಕಾಲದ ಕೆಲವು ಸಂತೋಷದ ಕ್ಷಣಗಳನ್ನು ಹಂಚಿಕೊಳ್ಳುತ್ತಿದ್ದಳು. ಒಂದು ದಿನ ಶಿವಕುಮಾರ್ ಆಕೆಗೆ ಒಂದು ಸಣ್ಣ ಕಾಡಿಗೆಯ ಕೊಂಕಣಿಯನ್ನು ತಂದು, ನಿನಗೆ ಇದು ಇಷ್ಟವಾಗಬಹುದು ಎಂದು ಭಾವಿಸಿದ ಎಂದು ನಕ್ಕ. ಲತಿಕಾ ಆ ಚಿಕ್ಕ ಕಾಣಿಕೆಯಿಂದ ತುಂಬ ಖುಷಿಯಾದಳು. ಆದರೆ ಕೆಲವು ದಿನಗಳ ನಂತರ ಶಿವಕುಮಾರ್ನ ವರ್ತನೆಯಲ್ಲಿ ಸಣ್ಣ ಬದಲಾವಣೆ ಕಾಣಿಸಿಕೊಂಡಿತು. ಅವನು ತಡರಾತ್ರಿಗಳವರೆಗೆ ಕೆಲಸದಿಂದ ಮನೆಗೆ ಬರುತ್ತಿದ್ದ. ಮತ್ತು ಲತಿಕಾಳೊಂದಿಗೆ ಮಾತನಾಡುವ ಸಮಯ ಕೂಡ ಕಡಿಮೆಯಾಗಿತ್ತು. ಕೆಲಸದ ಒತ್ತಡ, ಲತಿಕಾ ಇದು ಸಾಮಾನ್ಯ ಎಂದು ಅವನು ಒಮ್ಮೆ ಒಡ್ಡಾಡಿಕೊಂಡ. ಲತಿಕಾ ತನ್ನ ಗಂಡನ ಮೇಲಿನ ನಂಬಿಕೆಯಿಂದ ಯಾವುದೇ ಶಂಕೆಯಿಲ್ಲದೆ ಒಪ್ಪಿಕೊಂಡಳು. ಆದರೆ ಆಕೆಯ ಹೃದಯದ ಒಂದು ಮೂಲೆಯಲ್ಲಿ ಒಂದು ಸಣ್ಣ ಆತಂಕ ಜನ್ಮವಾಯಿತು. ಮದುವೆಯಾದ 3 ತಿಂಗಳು ಕಳೆದಿದ್ದವು. ಒಂದು ದಿನ ಶಿವಕುಮಾರ್ ತನ್ನ ಫೋನನ್ನು ಮನೆಯಲ್ಲಿ ಮರೆತು ಕೆಲಸಕ್ಕೆ ಹೋಗಿದ. ಲತಿಕಾ ಫೋನ್ನಲ್ಲಿ ಒಂದು ಸಂದೇಶದ ಆದಿಸೂಚನೆಯನ್ನು ಗಮನಿಸಿದಳು. ಕುತೂಹಲದಿಂದ ಆಕೆ ಫೋನನ್ನು ತೆಗೆದುಕೊಂಡಾಗ ಒಂದು ಸಂದೇಶ ಆಕೆಯ ಕಣ್ಣಿಗೆ ಬಿತ್ತು. ನೀನು ಯಾವಾಗ ಬರುತ್ತಿದ್ದೀಯಾ ಪ್ರಿಯಾ, ನಿನಗಾಗಿ ಕಾಯುತ್ತಿದ್ದೇನೆ ಎಂದು ಸಂದೇಶವು ನೀತಾ ಎಂಬ ಹೆಸರಿನಿಂದ ಬಂದಿತ್ತು. ಲತಿಕಾಳ ಹೃದಯ ಒಡ್ಡಿ ಹೋಯಿತು. ಆಕೆಯ ಕೈಗಳ ನಡುಗತೊಡಗಿದವು. ಆಕೆ ಇನ್ನಷ್ಟು ಸಂದೇಶಗಳನ್ನು ಓದಿದಳು. ಮತ್ತು ಪ್ರತಿಯೊಂದು ಸಂದೇಶವು ಶಿವಕುಮಾರ್ನ ವಂಚನೆಯನ್ನು ದೃಢಪಡಿಸಿತು. ನೀತಾ ಎಂಬ ಆಕೆಯೊಂದಿಗೆ ಶಿವಕುಮಾರ್ನ ಸಂಬಂಧವಿತ್ತು. ಇದು ಕೆಲವು ತಿಂಗಳುಗಳಿಂದ ನಡೆಯುತ್ತಿತ್ತು. ಲತಿಕಾ ತನ್ನ ಕಣ್ಣೀರನ್ನು ತಡೆಯಲಾರದೆ ಸೋಫಾದ ಮೇಲೆ ಕುಸಿದು ಕುಳಿತಳು. ಶಿವಕುಮಾರ್ ಆ ರಾತ್ರಿ ಮನೆಗೆ ಬಂದಾಗ ಲತಿಕಾ ಅವನನ್ನು ಎದುರಿಸಿದಳು. ಇದು ನಿಜವೇ ಶಿವ, ನೀನು ನನ್ನನ್ನು ಮೋಸಗೊಳಿಸಿದ್ದೀಯಾ ಎಂದು ಆಕೆ ಕೇಳಿದಳು. ಆಕೆಯ ಧ್ವನಿಯಲ್ಲಿ ದುಃಖ ಮತ್ತು ಕೋಪ ಮಿಶ್ರಿತವಾಗಿದ್ದವು.
ಶಿವಕುಮಾರ್ ಮೊದಲಿಗೆ ತನ್ನ ತಪ್ಪನ್ನು ಅಲ್ಲಗಳೆಯಲು ಪ್ರಯತ್ನಿಸಿದ. ಆದರೆ ಲತಿಕಳ ಕೈಯಲ್ಲಿದ್ದ ಫೋನ್ನ ಸಂದೇಶಗಳನ್ನು ನೋಡಿ ತಲೆ ತಗ್ಗಿಸಿದ. ನಾನು ತಪ್ಪು ಮಾಡಿದೆ ಲತಿಕಾ, ಆದರೆ ನಾನು ನೀತಾಳನ್ನು ಪ್ರೀತಿಸುತ್ತೇನೆ ಎಂದು ಅವನು ಶಾಂತವಾಗಿ ಹೇಳಿದ. ಲತಿಕಳ ಜಗತ್ತು ಒಡ್ಡಿ ಹೋಯಿತು. ಆಕೆ ಶಿವಕುಮಾರ್ನಿಂದ ಡೈವರ್ಸ್ಗೆ ಒಡ್ಡಿಕೊಂಡಳು. ತನ್ನ ಸ್ವಾಭಿಮಾನವನ್ನು ಉಳಿಸಿಕೊಂಡು ಶೇಖರ್ನ ಮನೆಗೆ ಮರಳು ನಿರ್ಧರಿಸಿದಳು. ಆದರೆ ಆಕೆಗೆ ಗೊತ್ತಿರಲಿಲ್ಲ ಇದು ಆಕೆ ಜೀವನದ ಮತ್ತೊಂದು ಕಷ್ಟದ ಅಧ್ಯಾಯದ ಆರಂಭವಾಗುತ್ತೆ ಅಂತ. ಲತಿಕಾ ತನ್ನ ಹೃದಯದಲ್ಲಿ ಶಿವಕುಮಾರ್ನ ವಂಚನೆಯ ಗಾಯವನ್ನು ಹೊತ್ತು ಅಣ್ಣ ಶೇಖರ್ನ ಮನೆಗೆ ಮರಳಿದಳು. ಬೆಂಗಳೂರಿನ ಚಿಕ್ಕ ಮನೆಯ ಬಾಗಿಲನ್ನು ತಟ್ಟಿದಾಗ ಶೇಖರ್ ಆಕೆಯನ್ನು ಕಂಡು ಆಘಾತಗೊಂಡ. ಲತಿಕಾ, ಏನಾಯಿತು? ಶಿವಕುಮಾರ್ ಎಲ್ಲಿ ಎಂದು ಕೇಳಿದ. ಲತಿಕಾ ಕಣ್ಣೀರನ್ನು ತಡೆದು ಎಲ್ಲವನ್ನು ವಿವರಿಸಿದಳು. ಶೇಖರ್ ಕೋಪಗೊಂಡ, ಆದರೆ ಆಕೆಯನ್ನು ಸಮಾಧಾನಪಡಿಸಿದ. ಇಲ್ಲಿರು ಲತಿಕಾ, ಇದು ನಿನ್ನ ಮನೆ ಎಂದು ಭರವಸೆ ನೀಡಿದ. ಆದರೆ ರೇಖಾ, ಶೇಖರ್ನ ಪತ್ನಿ, ಲತಿಕಾಳನ್ನು ಕಂಡು ಕಿಡಿಕಾರಿದಳು. ಡೈವರ್ಸ್ ಆಗಿ ಮರಳಿದೆಯಾ? ಇವಳಿಗೆ ಇಲ್ಲಿ ಸ್ಥಾನವಿಲ್ಲ ಎಂದು ಶೇಖರ್ನೊಂದಿಗೆ ಜಗಳವಾಡಿದಳು. ರೇಖಾಳ ದ್ವೇಷದ ಮಾತುಗಳು ಲತಿಕಳ ಹೃದಯವನ್ನು ಚುಚ್ಚಿದವು. ಆದರೆ ಆಕೆ ಮೌನವಾಗಿದ್ಲು. ಶೇಖರ್ ರೇಖಾಳನ್ನು ಸಮಾಧಾನಪಡಿಸಲು ಲತಿಕಳಿಗೆ ಮನೆಯ ಕೆಲಸಗಳನ್ನು ಮಾಡುವಂತೆ ಸೂಚಿಸಿದ. ಸ್ವಲ್ಪ ದಿನ ಹೀಗೆ ಇರಲಿ ಲತಿಕಾ, ಎಲ್ಲವೂ ಸರಿ ಹೋಗುತ್ತದೆ ಎಂದು ಹೇಳಿದ. ಲತಿಕಳ ಜೀವನವು ಕೆಲಸಗಾರತಿಯಂತೆ ಆಗಿತ್ತು. ಬೆಳಗ್ಗೆ ಎದ್ದು ಮನೆ ಗುಡಿಸುವುದು, ಬಟ್ಟೆ ಒಗೆಯುವುದು, ಊಟ ಮಾಡುವುದು ಎಲ್ಲವೂ ಲೇಖಗಳ ಕಟ್ಟುನಿಟ್ಟಿನ ಕಣ್ಣಿನಡಿಯಲ್ಲಿತ್ತು. ನಿನಗೆ ಏನಾದರೂ ಗೊತ್ತಿರಲಿಲ್ಲವೇ? ಶಿವಕುಮಾರ್ ಯಾಕೆ ಬಿಟ್ಟನಂತೆ ಎಂದು ರೇಖಾ ಆಗಾಗ ಚುಚ್ಚುವ ಮಾತುಗಳನ್ನು ಆಡುತ್ತಿದ್ದಳು. ಲತಿಕಾ ತನ್ನ ಗೊಂಬೆಯನ್ನು ರಾತ್ರಿಯಲ್ಲಿ ಒಡ್ಡಿಕೊಂಡು ಒಂಟಿತನದಲ್ಲಿ ಕಣ್ಣೀರು ಸುರಿಸುತ್ತಿದ್ಲು. ಆದರೆ ಆಕೆಯೊಳಗೆ ಒಂದು ಕಿಡಿ ಜನ್ಮವಾಯಿತು, ತನ್ನ ಜೀವನವನ್ನು ಬದಲಿಸಿಕೊಳ್ಳುವ ಛಲ. ಒಂದು ದಿನ ಲತಿಕಾ ಮನೆಯ ಕೆಲಸದ ನಡುವೆ ಶೇಖರ್ನ ಸ್ನೇಹಿತನೊಬ್ಬ ತನ್ನ ಕಂಪನಿಯಲ್ಲಿ ಡಾಟಾ ಎಂಟ್ರಿ ಕೆಲಸಕ್ಕೆ ಜನ ಬೇಕೆಂದು ಹೇಳಿದ್ದನ್ನು ಕೇಳಿದಳು. ಆಕೆಯ ಕಣ್ಣುಗಳು ಆಶೆಯಿಂದ ಮಿಂಚಿದವು. ಅಣ್ಣ, ನಾನು ಕೆಲಸಕ್ಕೆ ಸೇರಬಹುದೇ ಎಂದು ಕೇಳಿದಳು. ಶೇಖರ್ ಆಕೆಯ ಉತ್ಸಾಹವನ್ನು ಕಂಡು ಒಪ್ಪಿಕೊಂಡ. ಆದರೆ ರೇಖಾಳಿಗೆ ಗೊತ್ತಾಗದಂತೆ ಎಚ್ಚರಿಕೆಯಿಂದ ಇರು ಎಂದು ಎಚ್ಚರಿಕೆ ನೀಡಿದ. ಲತಿಕಾ ತನ್ನ ಶಿಕ್ಷಣದ ದಾಖಲೆಗಳನ್ನು ಸಂಗ್ರಹಿಸಿ ಒಂದು ಸಣ್ಣ IT ಕಂಪನಿಯಲ್ಲಿ ಸಂದರ್ಶನಕ್ಕೆ ಹೋದಳು. ಅವರಿಗೆ ಆಕೆಯ ಸರಳತೆ ಮತ್ತು ಕಲಿಕೆಯ ಉತ್ಸಾಹ ಇಷ್ಟವಾಯಿತು. ನಾಳೆಯಿಂದ ಕೆಲಸಕ್ಕೆ ಬಾ ಎಂದು ಮ್ಯಾನೇಜರ್ ಹೇಳಿದ. ಲತಿಕಾ ಮನೆಗೆ ಮರಳುವಾಗ ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ಸ್ವಾತಂತ್ರ್ಯ ಗಾಳಿಯನ್ನು ಉಸಿರಾಡಿದಳು. ಕೆಲಸದ ಮೊದಲ ದಿನ ಲತಿಕಾ ಸಹೋದ್ಯೋಗಿಗಳೊಂದಿಗೆ ಸರಳವಾಗಿ ಮಾತನಾಡಿದಳು. ಒಬ್ಬ ಸಹೋದ್ಯೋಗಿ ಸುಮಾ ಆಕೆಗೆ ಕಂಪ್ಯೂಟರ್ನ ಕೆಲವು ತಾಂತ್ರಿಕತೆಗಳನ್ನು ಕಲಿಸಿದಳು. ಲತಿಕಾ ತನ್ನ ಕೆಲಸದಲ್ಲಿ ಶ್ರಮ ವಹಿಸಿದಳು. ತನ್ನ ಕನಸುಗಳಿಗೆ ಒಂದು ರೂಪ ಕೊಡಲು ಆರಂಭಿಸಿದಳು. ಆದರೆ ರೇಖಾಳ ಕಣ್ಣುಗಳು ಆಕೆಯ ಮೇಲೆ ಯಾವಾಗಲೂ ಇದ್ದವು. ಎಷ್ಟು ದಿನ ಇವಳನ್ನು ಇಲ್ಲಿ ಸಹಿಸಿಕೊಳ್ಳಬೇಕು ಎಂದು ರೇಖಾ ಶೇಖರ್ನೊಂದಿಗೆ ಗೊಣಗುತ್ತಿದ್ದಳು. ಕೆಲಸದಲ್ಲಿ ಲತಿಕಳ ಶ್ರಮ ಫಲ ಕೊಟ್ಟಿತು. ಆಕೆಯ ಮ್ಯಾನೇಜರ್ ಆಕೆಯ ಕೆಲಸವನ್ನು ಮೆಚ್ಚಿ ಒಂದು ದೊಡ್ಡ ಯೋಜನೆಯ ಜವಾಬ್ದಾರಿಯನ್ನು ನೀಡಿದ. ಆ ದಿನ ಯೋಜನೆಯ ಕೆಲಸದ ಒತ್ತಡದಿಂದ ಲತಿಕಾ ರಾತ್ರಿ 10 ಗಂಟೆಗೆ ಮನೆಗೆ ಮರಳಿದಳು. ಮನೆಯ ಬಾಗಿಲನ್ನು ತೆರೆದಾಗ ರೇಖಾಳ ಕೋಪ ಕಣ್ಣುಗಳು ಆಕೆಯನ್ನು ಎದುರಿಸಿದವು. ಇಷ್ಟು ತಡವಾಗಿ ಎಲ್ಲಿಂದ ಬಂದೆ? ಏನು ಕೆಲಸವೋ ಇಲ್ಲವೋ? ನಿನ್ನ ಚರಿತ್ರೆ ಸರಿಯಿಲ್ಲ ಎಂದು ರೇಖಾ ಕಿರಿಚಿದಳು. ಲತಿಕಾ ತನ್ನ ದಿನದ ಕೆಲಸವನ್ನು ವಿವರಿಸಲು ಪ್ರಯತ್ನಿಸಿದಳು. ಆದರೆ ರೇಖಾ ಕೇಳಲೇ ಇಲ್ಲ. ಶೇಖರ್ ಮನೆಗೆ ಬಂದಾಗ ರೇಖಾ ಆಕೆಯನ್ನು ಆರೋಪಿಸಿದಳು. ನಿನ್ನ ತಂಗಿಯ ಬುದ್ಧಿ ಸರಿಯಿಲ್ಲ ಶೇಖರ್, ಇವಳನ್ನು ಇಲ್ಲಿ ಇಟ್ಟುಕೊಂಡರೆ ನಮ್ಮ ಮಾನ ಹಾಳಾಗುತ್ತೆ. ಶೇಖರ್ ರೇಖಾಳ ಮಾತುಗಳಿಂದ ಪ್ರಭಾವಿತನಾಗಿ ಲತಿಕಾಳನ್ನು ಕಠಿಣವಾಗಿ ಗದರಿಸಿದ. ನೀನಿಲ್ಲಿ ಇರಲು ಯೋಗ್ಯವಳಲ್ಲ ಲತಿಕಾ, ಹೊರಗೆ ಹೋಗು ಎಂದು ಕೂಗಿದ. ಲತಿಕಾ ತನ್ನ ಕಣ್ಣೀರನ್ನು ತಡೆಯಲಾರದೆ ಒಂದು ಚಿಕ್ಕ ಬ್ಯಾಗ್ನಲ್ಲಿ ತನ್ನ ಬಟ್ಟೆಗಳನ್ನು ತುಂಬಿಕೊಂಡು ರಾತ್ರಿಯ ಶೀತದಲ್ಲಿ ರಸ್ತೆಗೆ ಇಳಿದಳು. ಆಕೆಯ ಹೃದಯದಲ್ಲಿ ಒಡೆದು ಹೋಗಿದ್ದ ಆಕೆ ಎಲ್ಲಿಗೆ ಹೋಗಬೇಕೆಂದು ತಿಳಿಯದೆ ರಸ್ತೆಯ ಒಂದು ಬೆಂಚ್ನಲ್ಲಿ ಕುಳಿತಳು. ಆ ರಾತ್ರಿ ಆಕೆಯ ಜೀವನದ ಕೆಲವು ಆಶಾಕಿರಣ ಉಳಿದವು. ರಾತ್ರಿಯ ಶಾಂತತೆಯಲ್ಲಿ ಲತಿಕಾ ಒಂಟಿಯಾಗಿ ಕುಳಿತಿದ್ದಾಗ ಒಬ್ಬ ಯುವಕ ಆಕೆಯನ್ನು ಗಮನಿಸಿದ. ಮೇಡಮ್, ಈ ರಾತ್ರಿಯಲ್ಲಿ ಇಲ್ಲಿ ಯಾಕೆ ಕೊಡುತ್ತಿದ್ದೀರಿ? ಏನಾದರೂ ಸಮಸ್ಯೆ ಎಂದು ಶಾಂತವಾಗಿ ಕೇಳಿದ. ಲತಿಕಾ ಆತನ ಕಾಳಜಿಯಿಂದ ಆಶ್ಚರ್ಯಗೊಂಡಳು. ಆತನ ಹೆಸರು ರಾಹುಲ್, ಒಬ್ಬ ಸಾಮಾಜಿಕ ಕಾರ್ಯಕರ್ತ. ರಾತ್ರಿಯಲ್ಲಿ ಒಂಟಿಯಾಗಿರುವವರು ಸಹಾಯ ಮಾಡುವ ಕೆಲಸದಲ್ಲಿದ್ದ. ಲತಿಕಾ ತನ್ನ ಕಥೆಯನ್ನು ಸಂಕ್ಷಿಪ್ತವಾಗಿ ಹೇಳಿದಳು. ರಾಹುಲ್ ಆಕೆಯನ್ನು ಒಂದು ಸುರಕ್ಷಿತ ಆಶ್ರಯಕ್ಕೆ ಕರೆದೊಯ್ದ. ನೀವಿಲ್ಲಿ ಇರಬಹುದು ಲತಿಕಾ, ನಿಮ್ಮ ಕೆಲಸವನ್ನು ಬಿಡಬೇಡಿ, ನೀವು ಶಕ್ತಿಶಾಲಿಯಾಗಿದ್ದೀರಿ ಎಂದು ಧೈರ್ಯ ತುಂಬಿದ. ಲತಿಕಾ ರಾಹುಲ್ನ ಮಾತುಗಳಿಂದ ಒಂದು ಹೊಸ ಆಶಾಕಿರಣವನ್ನು ಕಂಡಳು. ರಾಹುಲ್ನ ಗತಕಾಲದ ಬಗ್ಗೆ ಆಕೆಗೆ ಕುತೂಹಲವಿತ್ತು. ಆದರೆ ಆತ ಆ ಬಗ್ಗೆ ರಹಸ್ಯವಾಗಿದ್ದ. ಕೆಲವೊಮ್ಮೆ ಗತಕಾಲವನ್ನು ಬಿಟ್ಟು ಮುಂದೆ ಸಾಗಬೇಕು ಎಂದು ಆತ ಒಮ್ಮೆ ಸೂಚಿಸಿದ. ಲತಿಕಾ ಆಶ್ರಯದಲ್ಲಿ ತನ್ನ ಕೆಲಸವನ್ನು ಮುಂದುವರಿಸಿದಳು. ಆಕೆಯ ಕಂಪನಿಯಲ್ಲಿ ಆಕೆಯ ಶ್ರಮವನ್ನು ಗುರುತಿಸಲಾಯಿತು. ಆಕೆಗೆ ಒಂದು ಉನ್ನತ ಜವಾಬ್ದಾರಿಯನ್ನು ನೀಡಲಾಯಿತು.
ರಾಹುಲ್ ಆಗಾಗ ಆಕೆಯನ್ನು ಭೇಟಿಯಾಗಿ ಆಕೆಯ ಪ್ರಗತಿಯ ಬಗ್ಗೆ ಕೇಳುತ್ತಿದ್ದ. ಲತಿಕಾಳಿಗೆ ರಾಹುಲ್ನ ಸಹಾಯ ಒಂದು ದೇವರ ಕೊಡುಗೆ ಅಂತಿತ್ತು. ಕೆಲವು ತಿಂಗಳು ಕಳೆದವು. ಲತಿಕಾಳ ಕೆಲಸದಲ್ಲಿ ಯಶಸ್ವಿ ಶಿಖರವನ್ನು ಮುಟ್ಟಿತು. ಆಕೆಯ ಕಂಪನಿಯ ಒಂದು ದೊಡ್ಡ ಯೋಜನೆಯನ್ನು ಆಕೆ ಯಶಸ್ವಿಯಾಗಿ ಮುಗಿಸಿದಳು. ಆಕೆಗೆ ಒಂದು ಉನ್ನತ ಹುದ್ದೆಯನ್ನು ನೀಡಲಾಯಿತು ಕಂಪನಿಯಿಂದ. ಆಕೆ ತನ್ನ ಸ್ವಂತ ಸಂಪಾದನೆಯಿಂದ ಒಂದು ಚಿಕ್ಕ ಅಪಾರ್ಟ್ಮೆಂಟ್ನನ್ನು ತೆರೆದಳು. ತನ್ನ ಸ್ವಾವಲಂಬಿಯ ಜೀವನವನ್ನು ಕಟ್ಟಿಕೊಂಡಳು. ಒಂದು ದಿನ ಶೇಖರ್ ಮತ್ತು ರೇಖಾ ಲತಿಕಾಳನ್ನು ಭೇಟಿಯಾಗಲು ಬಂದರು. ರೇಖಾ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆ ಕೇಳಿದ್ಲು. ನಾನು ನಿನ್ನನ್ನು ತಪ್ಪಾಗಿ ಅರ್ಥೈಸಿದೆ ಲತಿಕಾ, ನೀನು ನಿಜವಾಗಿಯೂ ಶಕ್ತಿಶಾಲಿಯಾಗಿದ್ದೀಯಾ ಎಂದು ಹೇಳಿದಳು. ಶೇಖರ್ ತನ್ನ ತಂಗಿಯ ಯಶಸ್ಸನ್ನು ಕಂಡು ಹೆಮ್ಮೆಪಟ್ಟ. ಲತಿಕಾ ತನ್ನ ಕುಟುಂಬವನ್ನು ಕ್ಷಮಿಸಿದಳು, ಆದರೆ ತನ್ನ ಸ್ವತಂತ್ರ ಜೀವನವನ್ನು ಮುಂದುವರಿಸಲು ನಿರ್ಧರಿಸಿದಳು. ರಾಹುಲ್ ಒಂದು ಸಂಜೆ ಲತಿಕಾಳನ್ನು ಭೇಟಿಯಾಗಿ ತನ್ನ ಗತಕಾಲವನ್ನು ಬಿಚ್ಚಿಟ್ಟ. ಆತನು ಒಂದು ಕಾಲದಲ್ಲಿ ಕುಟುಂಬದಿಂದ ತಿರಸ್ಕೃತನಾಗಿದ್ದ ಅಂತ. ಲತಿಕಾಳ ಕಥೆಯಲ್ಲಿ ತನ್ನ ಗತಕಾಲದ ಪ್ರತಿಬಿಂಬವನ್ನು ಕಂಡಿದ್ದ. ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ಲತಿಕಾ, ಆದರೆ ನಿನ್ನ ನಿರ್ಧಾರವೇ ಮುಖ್ಯ ನನಗೆ ಎಂದು ಆತ ಹೇಳಿದ. ಲತಿಕಾ ರಾಹುಲ್ನ ಪ್ರೀತಿಯನ್ನು ಒಪ್ಪಿಕೊಂಡಳು. ಇಬ್ಬರು ಒಟ್ಟಾಗಿ ಒಂದು ಹೊಸ ಜೀವನವನ್ನು ಆರಂಭಿಸಿದರು. ಕೊನೆಗೆ ಲತಿಕಾ ತನ್ನ ಗತಕಾಲದ ಗಾಯಗಳನ್ನು ಮೀರಿ ಒಂದು ಸಂತೋಷದ ಸ್ವಾವಲಂಬಿಯ ಜೀವನವನ್ನು ಕಂಡುಕೊಂಡರು. ಆಕೆಯ ಹೃದಯದಲ್ಲಿ ತನ್ನ ತಂದೆ ತಾಯಿಯ ನೆನಪುಗಳು ಮತ್ತು ರಾಹುಲ್ನ ಪ್ರೀತಿ ಶಾಶ್ವತವಾಗಿ ಕುಳಿತುಕೊಂಡವು. ಈಗ ಈ ಸ್ಟೋರಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.